ಅದು ಏಷ್ಯಾದಲ್ಲಿ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ. ಅಲ್ಲಿ ವರ್ಷದ 12 ತಿಂಗಳು ಟೊಮ್ಯಾಟೊ ಮತ್ತು ಹಲವು ಬಗೆಯ ತರಕಾರಿಯನ್ನು ಬೆಳೆದು ರೈತರು ಮಾರುಕಟ್ಟೆಗೆ ತರ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಸ್ಥಳಾವಕಾಶ ಇಲ್ಲದೆ ಪ್ರತಿದಿನ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಟ. ಜಾಗಕ್ಕೆ ಮನವಿ ಮಾಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಇದು ಕೋಲಾರ ಎಪಿಎಂಸಿ ಮಾರುಕಟ್ಟೆ. ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಅನ್ನೋ ಖ್ಯಾತಿ ಇದ್ರೂ ಕೂಡ ಇಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಡುವಂತಾಗಿದೆ. ಜಿಲ್ಲೆಯಲ್ಲೇ ಸರಿಸುಮಾರು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮ್ಯಾಟೊ ಮತ್ತು ತರಕಾರಿಗಳನ್ನು ಬೆಳೆಯಲಾಗುತ್ತೆ. ಆದರೆ ಮಾರುಕಟ್ಟೆಗೆ ಬರುವ ರೈತರಿಗೆ ಸ್ಥಳಾವಕಾಶವಿಲ್ಲದೆ ಪರದಾಡುವಂತಾಗಿದೆ. ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ವಿದೇಶಕ್ಕೂ ಕೂಡ ಟೊಮೆಟೊ ರಫ್ತು ಮಾಡಲಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಈಗ ಸ್ಥಳಾವಕಾಶ ಇಲ್ಲದ ಸ್ಥಿತಿ ಎದುರಾಗಿದೆ. ರೈತರು ತರುವಂತಹ ತರಕಾರಿ ಮತ್ತು ಟೊಮೆಟೊ ಬಿಸಿಲಿನಲ್ಲಿ ಒಣಗಿ ಗುಣಮಟ್ಟ ಹಾಳಾಗ್ತಾ ಇದೆ. ಇನ್ನು ಜಾಗದ ಸಮಸ್ಯೆಯನ್ನ ಕಳೆದ 20 ವರ್ಷಗಳಿಂದ ಇಲ್ಲಿನ ರೈತರು ಅನುಭವಿಸ್ತಾ ಇದ್ರೂ ಕೇಳುವವರು ಇಲ್ಲದಂತಾಗಿದೆ. ಇದು ದೊಡ್ಡ ಮಾರ್ಕೆಟ್ ಇದೆ. ರೈತ ಕುಟುಂಬಗಳು 38,000 ರೈತ ಕುಟುಂಬಗಳಿಗೆ ಅವಲಂಬಿತ ಆಗಿದೆ. ಅದನ್ನು ಗುರುತಿಸಿ ಅವ್ರಿಗೆ ಸೂಕ್ತವಾದ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೇವಲ ಸ್ಥಳಾವಕಾಶ ಕೊಡಿ ಸಾಕು. ಇನ್ನು ಮಿಕ್ಕಿದ್ದ ಮಂಡಿ ಮಾಲೀಕರು ಏನೋ ಅವ್ರಿಗೆ ಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಲಕರಣೆಗಳನ್ನು ಮತ್ತೆ ಶೆಡ್ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತೀವಿ. ಆ ಮಾರ್ಕೆಟ್ ನ ದೇಶದಲ್ಲಿ ಮಾಡಿದ್ರೆ ಏನಿದೆ ಹೆಸರನ್ನ ಉಳಿಸಿಕೊಳ್ಳಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ. ಕೋಲಾರ ಎಪಿಎಂಸಿ ಮಾರುಕಟ್ಟೆ 18 ಎಕರೆಯನ್ನ ಒಳಗೊಂಡಿದೆ. ಇಲ್ಲಿ ಸಾಕಷ್ಟು ಅಂಗಡಿಗಳು ತಲೆ ಎತ್ತಿದ್ದು ಇದರಿಂದ ಸ್ಥಳಾವಕಾಶ ತೊಂದರೆಯನ್ನ ರೈತರು ಅನುಭವಿಸುವಂತಾಗಿದೆ. ಇಲ್ಲಿರುವಂತಹ ಟೊಮೆಟೊ ಮಾರುಕಟ್ಟೆಯನ್ನ ಪ್ರತ್ಯೇಕಿಸಿ ಬೇರೆ ಕಡೆಗೆ ಮಾರುಕಟ್ಟೆ ಮಾಡಲು ಈಗಾಗಲೇ ಜಿಲ್ಲಾಡಳಿತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3 ಜಾಗಗಳನ್ನು ಗುರುತಿಸಿದೆ. ಸುಮಾರು 50 ಎಕರೆ ಜಮೀನು ಬೇಕಾಗಿರುವುದರಿಂದ ಇದುವರೆಗೂ ಯಾವುದೇ ಜಮೀನು ಫೈನಲ್ ಆಗಿಲ್ಲ. ಇದರಿಂದ ಪ್ರತಿ ವರ್ಷ ರೈತರು ಟೊಮೆಟೊ ಸೀಸನ್ ಸಮಯದಲ್ಲಿ ಜಾಗದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಎಪಿಎಂಸಿ ಮಾರ್ಕೆಟ್ಗೆ 3 ಜಾಗಗಳನ್ನು ಗುರುತಿಸಿದೀವಿ. ಒಂದು ಕೋರಗೊಂಡಳ್ಳಿ ಹತ್ರ ಒಂದು, ಆಮೇಲೆ ಇಲ್ಲಿ ಕೆರೆ ಅಂತ ಏನ್ ಹೇಳ್ತಾ ಇದ್ದೀರಾ ಅಲ್ಲಿ ಒಂದು, ನಮ್ಮ ಚುಂಚಿದೇನಹಳ್ಳಿ ಹತ್ರ ಒಂದು, ಆಮೇಲೆ ಈಕಂಬಳ್ಳಿ ಹತ್ರ ಒಂದು ಮಾಡಿದೀವಿ. 3 ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಒಂದ್ ದಿವಸ ಏನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು 3 ಫೈಲ್ ಇಟ್ಕೊಂಡು ಎಪಿಎಂಸಿ ಮಾರ್ಕೆಟ್ ಇರ್ತಕ್ಕಂಥ ಎಲ್ಲ ಇವರನ್ನ ಕರೆದು ಟ್ರೇಡರ್ಸ್ ಅನ್ನ ಕರೆದು ನಾವೆಲ್ಲ ಕುತ್ಕೊಂಡು ರೈತರನ್ನ ಕರೆದು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರೈತರಿಗೆ ಅನುಕೂಲವಾಗುವಂಥದ್ದು, ಟ್ರೇಡರ್ಸ್ಗೆ ಅನುಕೂಲವಾಗುವಂತವಾಗಿ ಈ 3 ಜಾಗದಲ್ಲಿ ಯಾವ ಜಾಗ ಮಾಡೋಣ ಅಂತ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಅದರ ಮೇಲೆ ತೀರ್ಮಾನ. ಕಳೆದ 20 ವರ್ಷಗಳಿಂದ ಸ್ಥಳಾವಕಾಶದ ಸಮಸ್ಯೆ ಹಾಗೆ ಉಳಿದುಕೊಂಡಿದೆ. ರೈತರು ಪರದಾಡುತ್ತಿದ್ದರೂ ಸರ್ಕಾರ ಮಾತ್ರ ಗಮನ ಹರಿಸದೇ ಇರುವುದು ದುರಂತವೇ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಏಷ್ಯಾದಲ್ಲಿ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ. ಅಲ್ಲಿ ವರ್ಷದ 12 ತಿಂಗಳು ಟೊಮ್ಯಾಟೊ ಮತ್ತು ಹಲವು ಬಗೆಯ ತರಕಾರಿಯನ್ನು ಬೆಳೆದು ರೈತರು ಮಾರುಕಟ್ಟೆಗೆ ತರ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಸ್ಥಳಾವಕಾಶ ಇಲ್ಲದೆ ಪ್ರತಿದಿನ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಟ. ಜಾಗಕ್ಕೆ ಮನವಿ ಮಾಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಇದು ಕೋಲಾರ ಎಪಿಎಂಸಿ ಮಾರುಕಟ್ಟೆ. ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಅನ್ನೋ ಖ್ಯಾತಿ ಇದ್ರೂ ಕೂಡ ಇಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಡುವಂತಾಗಿದೆ. ಜಿಲ್ಲೆಯಲ್ಲೇ ಸರಿಸುಮಾರು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೆಟೊ ಮತ್ತು ತರಕಾರಿಗಳನ್ನು ಬೆಳೆಯಲಾಗುತ್ತೆ. ಆದರೆ ಮಾರುಕಟ್ಟೆಗೆ ಬರುವ ರೈತರಿಗೆ ಸ್ಥಳಾವಕಾಶವಿಲ್ಲದೆ ಪರದಾಡುವಂತಾಗಿದೆ. ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ವಿದೇಶಕ್ಕೂ ಕೂಡ ಟೊಮೆಟೊ ರಫ್ತು ಮಾಡಲಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಈಗ ಸ್ಥಳಾವಕಾಶ ಇಲ್ಲದ ಸ್ಥಿತಿ ಎದುರಾಗಿದೆ. ರೈತರು ತರುವಂತಹ ತರಕಾರಿ ಮತ್ತು ಟೊಮೆಟೊ ಬಿಸಿಲಿನಲ್ಲಿ ಒಣಗಿ ಗುಣಮಟ್ಟ ಹಾಳಾಗ್ತಾ ಇದೆ. ಇನ್ನು ಜಾಗದ ಸಮಸ್ಯೆಯನ್ನ ಕಳೆದ 20 ವರ್ಷಗಳಿಂದ ಇಲ್ಲಿನ ರೈತರು ಅನುಭವಿಸ್ತಾ ಇದ್ರೂ ಕೇಳುವವರು ಇಲ್ಲದಂತಾಗಿದೆ. ಇದು ದೊಡ್ಡ ಮಾರ್ಕೆಟ್ ಇದೆ. ರೈತ ಕುಟುಂಬಗಳು 38,000 ರೈತ ಕುಟುಂಬಗಳಿಗೆ ಅವಲಂಬಿತ ಆಗಿದೆ. ಅದನ್ನು ಗುರುತಿಸಿ ಅವ್ರಿಗೆ ಸೂಕ್ತವಾದ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೇವಲ ಸ್ಥಳಾವಕಾಶ ಕೊಡಿ ಸಾಕು. ಇನ್ನು ಮಿಕ್ಕಿದ್ದ ಮಂಡಿ ಮಾಲೀಕರು ಏನೋ ಅವ್ರಿಗೆ ಬೇಕು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಲಕರಣೆಗಳನ್ನು ಮತ್ತೆ ಶೆಡ್ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತೀವಿ. ಆ ಮಾರ್ಕೆಟ್ ನ ದೇಶದಲ್ಲಿ ಮಾಡಿದ್ರೆ ಏನಿದೆ ಹೆಸರನ್ನ ಉಳಿಸಿಕೊಳ್ಳಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ. ಕೋಲಾರ ಎಪಿಎಂಸಿ ಮಾರುಕಟ್ಟೆ 18 ಎಕರೆಯನ್ನ ಒಳಗೊಂಡಿದೆ. ಇಲ್ಲಿ ಸಾಕಷ್ಟು ಅಂಗಡಿಗಳು ತಲೆ ಎತ್ತಿದ್ದು ಇದರಿಂದ ಸ್ಥಳಾವಕಾಶ ತೊಂದರೆಯನ್ನ ರೈತರು ಅನುಭವಿಸುವಂತಾಗಿದೆ. ಇಲ್ಲಿರುವಂತಹ ಟೊಮೆಟೊ ಮಾರುಕಟ್ಟೆಯನ್ನ ಪ್ರತ್ಯೇಕಿಸಿ ಬೇರೆ ಕಡೆಗೆ ಮಾರುಕಟ್ಟೆ ಮಾಡಲು ಈಗಾಗಲೇ ಜಿಲ್ಲಾಡಳಿತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3 ಜಾಗಗಳನ್ನು ಗುರುತಿಸಿದೆ. ಸುಮಾರು 50 ಎಕರೆ ಜಮೀನು ಬೇಕಾಗಿರುವುದರಿಂದ ಇದುವರೆಗೂ ಯಾವುದೇ ಜಮೀನು ಫೈನಲ್ ಆಗಿಲ್ಲ. ಇದರಿಂದ ಪ್ರತಿ ವರ್ಷ ರೈತರು ಟೊಮೆಟೊ ಸೀಸನ್ ಸಮಯದಲ್ಲಿ ಜಾಗದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಎಪಿಎಂಸಿ ಮಾರ್ಕೆಟ್ಗೆ 3 ಜಾಗಗಳನ್ನು ಗುರುತಿಸಿದೀವಿ. ಒಂದು ಕೋರಗೊಂಡಳ್ಳಿ ಹತ್ರ ಒಂದು, ಆಮೇಲೆ ಇಲ್ಲಿ ಕೆರೆ ಅಂತ ಏನ್ ಹೇಳ್ತಾ ಇದ್ದೀರಾ ಅಲ್ಲಿ ಒಂದು, ನಮ್ಮ ಚುಂಚಿದೇನಹಳ್ಳಿ ಹತ್ರ ಒಂದು, ಆಮೇಲೆ ಈಕಂಬಳ್ಳಿ ಹತ್ರ ಒಂದು ಮಾಡಿದೀವಿ. 3
ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಒಂದ್ ದಿವಸ ಏನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಮೂರನ್ನ ಫೈಲ್ ಇಟ್ಕೊಂಡು APMC ಮಾರ್ಕೆಟ್ ಇರ್ತಕ್ಕಂಥ ಎಲ್ಲ ಇವರನ್ನ ಕರೆದು ಟ್ರೇಡರ್ಸ್ ಅನ್ನ ಕರೆದು ನಾವೆಲ್ಲ ಕುತ್ಕೊಂಡು ರೈತರನ್ನ ಕರೆದು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರೈತರಿಗೆ ಅನುಕೂಲವಾಗುವಂಥದ್ದು, ಟ್ರೇಡರ್ಸ್ಗೆ ಅನುಕೂಲವಾಗುವಂತವಾಗಿ ಈ 3 ಜಾಗದಲ್ಲಿ ಯಾವ ಜಾಗ ಮಾಡೋಣ ಅಂತ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಅದರ ಮೇಲೆ ತೀರ್ಮಾನ. ಕಳೆದ 20 ವರ್ಷಗಳಿಂದ ಸ್ಥಳಾವಕಾಶದ ಸಮಸ್ಯೆ ಹಾಗೆ ಉಳಿದುಕೊಂಡಿದೆ. ರೈತರು ಪರದಾಡುತ್ತಿದ್ದರೂ ಸರ್ಕಾರ ಮಾತ್ರ ಗಮನ ಹರಿಸದೇ ಇರುವುದು ದುರಂತವೇ ಸರಿ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಏಷ್ಯಾದಲ್ಲಿ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ. ಅಲ್ಲಿ ವರ್ಷದ 12 ತಿಂಗಳು ಟೊಮ್ಯಾಟೊ ಮತ್ತು ಹಲವು ಬಗೆಯ ತರಕಾರಿಯನ್ನು ಬೆಳೆದು ರೈತರು ಮಾರುಕಟ್ಟೆಗೆ ತರ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಸ್ಥಳಾವಕಾಶ ಇಲ್ಲದೆ ಪ್ರತಿದಿನ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಟ. ಜಾಗಕ್ಕೆ ಮನವಿ ಮಾಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಇದು ಕೋಲಾರ APMC ಮಾರುಕಟ್ಟೆ. ಏಷ್ಯಾದಲ್ಲೇ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಅನ್ನೋ ಖ್ಯಾತಿ ಇದ್ರೂ ಕೂಡ ಇಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಡುವಂತಾಗಿದೆ. ಜಿಲ್ಲೆಯಲ್ಲೇ ಸರಿಸುಮಾರು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮ್ಯಾಟೊ ಮತ್ತು ತರಕಾರಿಗಳನ್ನು ಬೆಳೆಯಲಾಗುತ್ತೆ. ಆದರೆ ಮಾರುಕಟ್ಟೆಗೆ ಬರುವ ರೈತರಿಗೆ ಸ್ಥಳಾವಕಾಶವಿಲ್ಲದೆ ಪರದಾಡುವಂತಾಗಿದೆ. ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ವಿದೇಶಕ್ಕೂ ಕೂಡ ಟೊಮೆಟೊ ರಫ್ತು ಮಾಡಲಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಈಗ ಸ್ಥಳಾವಕಾಶ ಇಲ್ಲದ ಸ್ಥಿತಿ ಎದುರಾಗಿದೆ. ರೈತರು ತರುವಂತಹ ತರಕಾರಿ ಮತ್ತು ಟೊಮೆಟೊ ಬಿಸಿಲಿನಲ್ಲಿ ಒಣಗಿ ಗುಣಮಟ್ಟ ಹಾಳಾಗ್ತಾ ಇದೆ. ಇನ್ನು ಜಾಗದ ಸಮಸ್ಯೆಯನ್ನ ಕಳೆದ 20 ವರ್ಷಗಳಿಂದ ಇಲ್ಲಿನ ರೈತರು ಅನುಭವಿಸ್ತಾ ಇದ್ರೂ ಕೇಳುವವರು ಇಲ್ಲದಂತಾಗಿದೆ. ಇದು ದೊಡ್ಡ ಮಾರ್ಕೆಟ್ ಇದೆ. ರೈತ ಕುಟುಂಬಗಳು 38,000 ರೈತ ಕುಟುಂಬಗಳಿಗೆ ಅವಲಂಬಿತ ಆಗಿದೆ. ಅದನ್ನು ಗುರುತಿಸಿ ಅವ್ರಿಗೆ ಸೂಕ್ತವಾದ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೇವಲ ಸ್ಥಳಾವಕಾಶ ಕೊಡಿ ಸಾಕು. ಇನ್ನು ಮಿಕ್ಕಿದ್ದ ಮಂಡಿ ಮಾಲೀಕರು ಏನೋ ಅವ್ರಿಗೆ ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಲಕರಣೆಗಳನ್ನು ಮತ್ತೆ ಶೆಡ್ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತೀವಿ. ಆ ಮಾರ್ಕೆಟ್ ನ ದೇಶದಲ್ಲಿ ಮಾಡಿದ್ರೆ ಏನಿದೆ ಹೆಸರನ್ನ ಉಳಿಸಿಕೊಳ್ಳಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ. ಕೋಲಾರ APMC ಮಾರುಕಟ್ಟೆ 18 ಎಕರೆಯನ್ನ ಒಳಗೊಂಡಿದೆ. ಇಲ್ಲಿ ಸಾಕಷ್ಟು ಅಂಗಡಿಗಳು ತಲೆ ಎತ್ತಿದ್ದು ಇದರಿಂದ ಸ್ಥಳಾವಕಾಶ ತೊಂದರೆಯನ್ನ ರೈತರು ಅನುಭವಿಸುವಂತಾಗಿದೆ. ಇಲ್ಲಿರುವಂತಹ ಟೊಮೆಟೊ ಮಾರುಕಟ್ಟೆಯನ್ನ ಪ್ರತ್ಯೇಕಿಸಿ ಬೇರೆ ಕಡೆಗೆ ಮಾರುಕಟ್ಟೆ ಮಾಡಲು ಈಗಾಗಲೇ ಜಿಲ್ಲಾಡಳಿತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3 ಜಾಗಗಳನ್ನು ಗುರುತಿಸಿದೆ. ಸುಮಾರು 50 ಎಕರೆ ಜಮೀನು ಬೇಕಾಗಿರುವುದರಿಂದ ಇದುವರೆಗೂ ಯಾವುದೇ ಜಮೀನು ಫೈನಲ್ ಆಗಿಲ್ಲ. ಇದರಿಂದ ಪ್ರತಿ ವರ್ಷ ರೈತರು ಟೊಮೆಟೊ ಸೀಸನ್ ಸಮಯದಲ್ಲಿ ಜಾಗದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. APMC ಮಾರ್ಕೆಟ್ಗೆ 3 ಜಾಗಗಳನ್ನ ಗುರುತಿಸಿದೀವಿ. ಒಂದು ಕೋರಗೊಂಡಳ್ಳಿ ಹತ್ರ ಒಂದು, ಆಮೇಲೆ ಇಲ್ಲಿ ಕೆರೆ ಅಂತ ಏನ್ ಹೇಳ್ತಾ ಇದ್ದೀರಾ ಅಲ್ಲಿ ಒಂದು, ನಮ್ಮ ಚುಂಚಿದೇನಹಳ್ಳಿ ಹತ್ರ ಒಂದು, ಆಮೇಲೆ ಈಕಂಬಳ್ಳಿ ಹತ್ರ ಒಂದು ಮಾಡಿದೀವಿ. 3 ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಒಂದ್ ದಿವಸ ಏನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಮೂರನ್ನ ಫೈಲ್ ಇಟ್ಕೊಂಡು APMC ಮಾರ್ಕೆಟ್ ಇರ್ತಕ್ಕಂಥ ಎಲ್ಲ ಇವರನ್ನ ಕರೆದು ಟ್ರೇಡರ್ಸ್ ಅನ್ನ ಕರೆದು ನಾವೆಲ್ಲ ಕುತ್ಕೊಂಡು ರೈತರನ್ನ ಕರೆದು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರೈತರಿಗೆ ಅನುಕೂಲವಾಗುವಂಥದ್ದು, ಟ್ರೇಡರ್ಸ್ಗೆ ಅನುಕೂಲವಾಗುವಂತವಾಗಿ ಈ 3 ಜಾಗದಲ್ಲಿ ಯಾವ ಜಾಗ ಮಾಡೋಣ ಅಂತ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಅದರ ಮೇಲೆ ತೀರ್ಮಾನ. ಕಳೆದ 20 ವರ್ಷಗಳಿಂದ ಸ್ಥಳಾವಕಾಶದ ಸಮಸ್ಯೆ ಹಾಗೆ ಉಳಿದುಕೊಂಡಿದೆ. ರೈತರು ಪರದಾಡುತ್ತಿದ್ದರೂ ಸರ್ಕಾರ ಮಾತ್ರ ಗಮನ ಹರಿಸದೇ ಇರುವುದು ದುರಂತವೇ ಸರಿ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಏಷ್ಯಾದಲ್ಲಿ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ. ಅಲ್ಲಿ ವರ್ಷದ 12 ತಿಂಗಳು ಟೊಮ್ಯಾಟೊ ಮತ್ತು ಹಲವು ಬಗೆಯ ತರಕಾರಿಯನ್ನು ಬೆಳೆದು ರೈತರು ಮಾರುಕಟ್ಟೆಗೆ ತರ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಸ್ಥಳಾವಕಾಶ ಇಲ್ಲದೆ ಪ್ರತಿದಿನ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಯಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಟ. ಜಾಗಕ್ಕೆ ಮನವಿ ಮಾಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಇದು ಕೋಲಾರ APMC ಮಾರುಕಟ್ಟೆ. ಏಷ್ಯಾದಲ್ಲೇ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಅನ್ನೋ ಖ್ಯಾತಿ ಇದ್ರೂ ಕೂಡ ಇಲ್ಲಿ ಸ್ಥಳವಿಲ್ಲದೆ ರೈತರು ಪರದಾಡುವಂತಾಗಿದೆ. ಜಿಲ್ಲೆಯಲ್ಲೇ ಸರಿಸುಮಾರು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೆಟೊ ಮತ್ತು ತರಕಾರಿಗಳನ್ನು ಬೆಳೆಯಲಾಗುತ್ತೆ. ಆದರೆ ಮಾರುಕಟ್ಟೆಗೆ ಬರುವ ರೈತರಿಗೆ ಸ್ಥಳಾವಕಾಶವಿಲ್ಲದೆ ಪರದಾಡುವಂತಾಗಿದೆ. ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ವಿದೇಶಕ್ಕೂ ಕೂಡ ಟೊಮೆಟೊ ರಫ್ತು ಮಾಡಲಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಈಗ ಸ್ಥಳಾವಕಾಶ ಇಲ್ಲದ ಸ್ಥಿತಿ ಎದುರಾಗಿದೆ. ರೈತರು ತರುವಂತಹ ತರಕಾರಿ ಮತ್ತು ಟೊಮೆಟೊ ಬಿಸಿಲಿನಲ್ಲಿ ಒಣಗಿ ಗುಣಮಟ್ಟ ಹಾಳಾಗ್ತಾ ಇದೆ. ಇನ್ನು ಜಾಗದ ಸಮಸ್ಯೆಯನ್ನ ಕಳೆದ 20 ವರ್ಷಗಳಿಂದ ಇಲ್ಲಿನ ರೈತರು ಅನುಭವಿಸ್ತಾ ಇದ್ರೂ ಕೇಳುವವರು ಇಲ್ಲದಂತಾಗಿದೆ. ಇದು ದೊಡ್ಡ ಮಾರ್ಕೆಟ್ ಇದೆ. ರೈತ ಕುಟುಂಬಗಳು 38,000 ರೈತ ಕುಟುಂಬಗಳಿಗೆ ಅವಲಂಬಿತ ಆಗಿದೆ. ಅದನ್ನು ಗುರುತಿಸಿ ಅವ್ರಿಗೆ ಸೂಕ್ತವಾದ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೇವಲ ಸ್ಥಳಾವಕಾಶ ಕೊಡಿ ಸಾಕು. ಇನ್ನು ಮಿಕ್ಕಿದ್ದ ಮಂಡಿ ಮಾಲೀಕರು ಏನೋ ಅವ್ರಿಗೆ ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಲಕರಣೆಗಳನ್ನು ಮತ್ತೆ ಶೆಡ್ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತೀವಿ. ಆ ಮಾರ್ಕೆಟ್ ನ ದೇಶದಲ್ಲಿ ಮಾಡಿದ್ರೆ ಏನಿದೆ ಹೆಸರನ್ನ ಉಳಿಸಿಕೊಳ್ಳಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ. ಕೋಲಾರ APMC ಮಾರುಕಟ್ಟೆ 18 ಎಕರೆಯನ್ನ ಒಳಗೊಂಡಿದೆ. ಇಲ್ಲಿ ಸಾಕಷ್ಟು ಅಂಗಡಿಗಳು ತಲೆ ಎತ್ತಿದ್ದು ಇದರಿಂದ ಸ್ಥಳಾವಕಾಶ ತೊಂದರೆಯನ್ನ ರೈತರು ಅನುಭವಿಸುವಂತಾಗಿದೆ.
ಇಲ್ಲಿರುವಂತಹ ಟೊಮೆಟೊ ಮಾರುಕಟ್ಟೆಯನ್ನ ಪ್ರತ್ಯೇಕಿಸಿ ಬೇರೆ ಕಡೆಗೆ ಮಾರುಕಟ್ಟೆ ಮಾಡಲು ಈಗಾಗಲೇ ಜಿಲ್ಲಾಡಳಿತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3 ಜಾಗಗಳನ್ನ ಗುರುತಿಸಿದೆ. ಸುಮಾರು 50 ಎಕರೆ ಜಮೀನು ಬೇಕಾಗಿರುವುದರಿಂದ ಇದುವರೆಗೂ ಯಾವುದೇ ಜಮೀನು ಫೈನಲ್ ಆಗಿಲ್ಲ. ಇದರಿಂದ ಪ್ರತಿ ವರ್ಷ ರೈತರು ಟೊಮೆಟೊ ಸೀಸನ್ ಸಮಯದಲ್ಲಿ ಜಾಗದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಎಪಿಎಂಸಿ ಮಾರ್ಕೆಟ್ಗೆ 3 ಜಾಗಗಳನ್ನ ಗುರುತಿಸಿದೀವಿ. ಒಂದು ಕೋರಗೊಂಡಳ್ಳಿ ಹತ್ರ ಒಂದು, ಆಮೇಲೆ ಇಲ್ಲಿ ಕೆರೆ ಅಂತ ಏನ್ ಹೇಳ್ತಾ ಇದ್ದೀರಾ ಅಲ್ಲಿ ಒಂದು, ನಮ್ಮ ಚುಂಚಿದೇನಹಳ್ಳಿ ಹತ್ರ ಒಂದು, ಆಮೇಲೆ ಈಕಂಬಳ್ಳಿ ಹತ್ರ ಒಂದು ಮಾಡಿದೀವಿ. 3 ಜಾಗವನ್ನು ಫೈಂಡ್ ಔಟ್ ಮಾಡಿದೀವಿ. ಒಂದ್ ದಿವಸ ಏನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು 3 ಫೈಲ್ ಇಟ್ಕೊಂಡು ಎಪಿಎಂಸಿ ಮಾರ್ಕೆಟ್ ಇರ್ತಕ್ಕಂಥ ಎಲ್ಲ ಇವರನ್ನ ಕರೆದು, ಟ್ರೇಡರ್ಸ್ ಅನ್ನ ಕರೆದು ನಾವೆಲ್ಲ ಕುತ್ಕೊಂಡು ರೈತರನ್ನ ಕರೆದು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರೈತರಿಗೆ ಅನುಕೂಲವಾಗುವಂಥದ್ದು, ಟ್ರೇಡರ್ಸ್ಗೆ ಅನುಕೂಲವಾಗುವಂತವಾಗಿ ಈ 3 ಜಾಗದಲ್ಲಿ ಯಾವ ಜಾಗ ಮಾಡೋಣ ಅಂತ ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಅದರ ಮೇಲೆ ತೀರ್ಮಾನ. ಕಳೆದ 20 ವರ್ಷಗಳಿಂದ ಸ್ಥಳಾವಕಾಶದ ಸಮಸ್ಯೆ ಹಾಗೆ ಉಳಿದುಕೊಂಡಿದೆ. ರೈತರು ಪರದಾಡುತ್ತಿದ್ದರೂ ಸರ್ಕಾರ ಮಾತ್ರ ಗಮನ ಹರಿಸದೇ ಇರುವುದು ದುರಂತವೇ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.